ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಗೌರಿ ಗಣೇಶ ಹಬ್ಬದ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾರಿ, ಸ್ವಲ್ಪ ನಾನು ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ರತಿ ವರ್ಷ ನಾವು ಗೌರಿ ಗಣೇಶ ಹಬ್ಬದಲ್ಲೇ ತನಿ ಏರಿಯಕ್ಕೆ ಹೋಗ್ತೀವಿ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ನಂತರ ನಾವು ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ಇವಾಗ ಇಲ್ಲೇನು ಅಷ್ಟು ಜನ ಇರಲಿಲ್ಲ, ನಾರ್ಮಲ್ ಆಗಿ ಆಸ್ ಯೂಶುವಲ್ ಇದ್ರು. ಸೊ ಫಸ್ಟಿಗೆ ನಾವು ಹುತ್ತದ ಹತ್ರ ಹಾಲನ್ನ ಎರಿಯಕ್ಕೆ ಹೋಗ್ತಾ ಇದ್ದೀವಿ. ಮೊದಲಿಗೆ ಹುತ್ತದ ಹತ್ರ ಹೋಗಿದ ತಕ್ಷಣ ನಾವು ತೊಗೊಂಡು ಹೋಗಿರ್ತೀವಿ ಮನೆಯಿಂದ ನೀರನ್ನು. ಅದನ್ನು ಸ್ವಲ್ಪ ಚಿಮುಕ್ಸ್ಬಿಟ್ಟು ನಂತರ ಹುತ್ತಕ್ಕೆ ಅರಿಶಿನ, ಕುಂಕುಮ, ಹತ್ತಿ ಹಾರ, ಹೂವಿನ ಹಾರ ಎಲ್ಲನೂ ಹಾಕ್ತೀವಿ. ಮತ್ತು ನಾಗರ ಸಾಮಾನು ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ತೀವಿ. ಕೆಲವರು ನಾಗರ ಪಂಚಮಿ ಟೈಮಲ್ಲಿ ಹುತ್ತಕ್ಕೆ ಹಾಲನ್ನು ಎರಿತಾರೆ. ನಮ್ಮ ಪದ್ಧತಿಲಿ ಗಣೇಶ ಹಬ್ಬದಲ್ಲಿ ಮಾಡೋದ್ರಿಂದ ಸೊ ನಾವು ಈ ಟೈಮಲ್ಲೇ ಮಾಡ್ತೀವಿ. ಗಣೇಶನ ಫೇವ್ರೇಟ್ ಆಗಿರುವಂಥ ಹಸಿ ಅಕ್ಕಿ ತಂಬಿಟ್ಟು ಮತ್ತು ಎಳ್ಳುಂಡೆ, ಕಡಲೆಕಾಳು ನೆನೆಸಿರೋಂಥದ್ದು ಇದನ್ನೆಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆಯನ್ನು ಮಾಡಿಕೊಂಡು ಬರ್ತೀವಿ. ಹಾಗೆ ಒಂದಷ್ಟು ಫ್ರೂಟ್ಸ್ಗಳನ್ನ ಕಟ್ ಮಾಡ್ಕೊಂಡು ಹೋಗಿರ್ತೀವಿ, ಅದನ್ನು ಕೂಡ ಇಟ್ಟು ನಾರ್ಮಲಾಗಿ ಹೇಗೆ ಪೂಜೆ ಮಾಡ್ತೀವಿ ಕೆಲವೊಂದಷ್ಟು ನೈವೇದ್ಯಕ್ಕೆ ಅಂತ ಇಡ್ತಾರೆ, ಅದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡಿಕೊಂಡು ನಂತರ ನಾವು ದೇವರ ದರ್ಶನಕ್ಕೆ ಹೋಗ್ತೀವಿ. ಆ್ಯಂಡ್ ಈ ಗಣೇಶ ಹಬ್ಬ ನನಗೆ ಒಂದನ್ನು ತುಂಬ ನೆನಪಿಸ್ತು. ಏನಪ್ಪ ಅಂದರೆ ಲಾಸ್ಟ್ ಇಯರ್ ಇದೇ ಗಣೇಶ ಹಬ್ಬದಲ್ಲಿ ನನ್ನ ಮೊದಲನೆಯ ಡೈಲಿ ವ್ಲಾಗನ್ನು ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ತುಂಬ ಖುಷಿಯಾಯಿತು 1 ಇಯರ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಲಾಸ್ಟ್ ಟೈಮ್ ನಮ್ಮ ಅಕ್ಕ ಬಂದಿದ್ಲು, ಈ ವರ್ಷ ಅವಳು ಬಂದಿರಲಿಲ್ಲ. ಸೊ ನಾನು ನಮ್ಮ ಮಾತ್ರನೇ ಹೋಗಿ ಪೂಜೆನ ಮಾಡ್ಕೊಂಡು ಬಂದ್ವಿ, ಇನ್ಯಾರೂ ಬಂದಿರಲಿಲ್ಲ. ಆ್ಯಂಡ್ ಸೊ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ನಾವು ಅಶ್ವತ್ಥ ಕಟ್ಟೆ ಹತ್ರ ನಾಗರಕಲ್ಲಿ ಇರುತ್ತೆ, ಅಲ್ಲೂ ಕೂಡ ಪೂಜೆನ ಮಾಡಿ ನಂತರ ನಾವು ಗಣೇಶನ ದರ್ಶನಕ್ಕೆ ಬಂದ್ವಿ. ಸೊ ದೇವಸ್ಥಾನದಲ್ಲೂ ಕೂಡ ಗಣೇಶನ ಕೂರಿಸಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ನಂತರ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು, ತಿನ್ಕೊಂಡು ನಾವು ಮತ್ತೆ ಮನೆಗೆ ಬಂದ್ವಿ. ಪ್ರಸಾದ ಮತ್ತು ಫ್ರೂಟ್ಸ್ ತಿಂತಾ ಇದ್ದೀವಿ. ಹುಳಿ 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 ದಪ್ಪ ಚಿರಕಾಯಿ ಕೊಟ್ಬಿಟ್ಟು. ಏನು ಅಡುಗೆ ಮಾಡ್ತೀಯ ಅವಾಗ? ಏನು ಸ್ಪೆಷಲ್ ಮಾಡ್ಬೇಕು ಅಡುಗೆ? ಏನು ಬರುತ್ತೆ ನಿಂಗೆ ಅಡುಗೆ ಮಾಡೋಕ್ಕೆ? ನನಗೆಲ್ಲ ಬರುತ್ತೆ, ಯೂಟ್ಯೂಬ್ ಇದೆ ನನ್ನ ಗುರು. ಸ್ಪೆಷಲಾಗಿ ಏನು ಬರುತ್ತೆ? ನನ್ನ ಗುರು ಯೂಟ್ಯೂಬ್ ಇದೆ, ಎಲ್ಲ ಹೇಳ್ಕೊಡುತ್ತೆ. ತಿನ್ನೋ ಥರ ಮಾಡಿದ್ರೆ ನೋಡ್ಕೊಂಡು. ಇದುವರೆಗೂ ಅಡುಗೆ ವಿಡಿಯೋದಲ್ಲಿ ಎಷ್ಟೊಂದು ಅಡುಗೆಗಳು ಮಾಡಿದ್ದೀನಿ, ಎಲ್ಲ ಚೆನ್ನಾಗೇ ಮಾಡಿದ್ದೀನಿ ತಾನೆ. ಅಷ್ಟು ಕಷ್ಟಪಟ್ಕೊಂಡು ದೀಪಕಾಯಿ ಫುಲ್ ಒಳ್ಳೆ ಒಳ್ಳೆಯದು. ತಂಬಿ ಇಟ್ಟು ತಂಬಿಟ್ಟು ಒಳ್ಳೆ ಹೋಗ್ಬಿಡ್ತು. ಅಲ್ಲೋಗೋ ಥರ ಅಷ್ಟು ಗಟ್ಟಿ ಪದಾರ್ಥ ತಿಂತಾ ಇದೆಯಾ? ಸೀಡ್ಸ್ ಎಲ್ಲ ಗಟ್ಟಿದೆ. ಲಾಸ್ಟ್ ಇಯರು ನಾನು ನಿನ್ನೆ ವ್ಲಾಗ್ ಮಾಡಿದ್ದೀನಿ ನೆನಪಾಯ್ತಾ? 1 ಇಯರ್ ಆಯಿತು ನಮ್ಮ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗಿ. ಹೋದ ವರ್ಷ ಗಣೇಶ ಹಬ್ಬಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು.
1 ಇಯರ್ ಆಗೇ ಹೋಯ್ತು ಆಲ್ರೆಡಿ. ಆ್ಯಂಡ್ ಈ ಹಬ್ಬದಲ್ಲಿ ರಂಗೋಲಿ ಬಿಡಿಸಿದ್ದು ನಾನೇ. ನೋಡ್ತಾ ನೋಡ್ತಾ ಸಾಯಂಕಾಲ ಆಗೇ ಹೋಯ್ತು. ಅದಾದ ನಂತರ ನಾನು ಕಡುಬು ನನ್ನ ಫೇವ್ರೆಟ್ ಅಂತ ಹೇಳಿದ್ನಲ್ವ, ಸೊ ಕಡುಬು ಮಾಡಿದ್ರು, ಅದನ್ನು ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಕೊಂಡೆ. ಬೆಳಗ್ಗೆನೆ ಪ್ರಸಾದ ಎಲ್ಲ ತಿಂದಿದ್ದೆ, ಮತ್ತು ಮಧ್ಯಾಹ್ನ ಕೂಡ ಫ್ರೂಟ್ಸ್ ಎಲ್ಲ ತಿಂದಿದ್ದೆ, ಹೊಟ್ಟೆ ತುಂಬಿತ್ತು. ಸೊ ಸ್ವಲ್ಪ ಕಡುಬು, ಪುಳಿಯೋಗರೆ ಮತ್ತು ಕಾಳು ಗೊಜ್ಜನ್ನು ಹಾಕ್ಕೊಂಡು ತಿಂತಾ ಇದ್ದೆ. ಸೊ ಹೀಗಿತ್ತು ನಮ್ಮ ಮನೆಯ ಗೌರಿ ಹಬ್ಬ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.